ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ. ಇಂದಿನ ನಮ್ಮ ವಿಶೇಷ ಸುದ್ದಿಯಲ್ಲಿ HAL ಚೇರ್ಮನ್ ಡಾಕ್ಟರ್ DK ಸುನಿಲ್ ರವರು ಅಮೆರಿಕ ಆಧಾರಿತ ಜನರಲ್ ಎಲೆಕ್ಟ್ರಿಕ್ ಅಥವಾ GE ಸಂಸ್ಥೆ ಭಾರತದ ಸ್ವದೇಶಿ ತೇಜಸ್ ಫೈಟರ್ ಜೆಟ್ ಪ್ರೋಗ್ರಾಂಗೆ ಇಂಜಿನ್ ಪೂರೈಕೆ ಮಾಡುವಲ್ಲಿ ಮತ್ತೆ ವೇಗದ ಹಾದಿಗೆ ಬಂದಿದೆ. ಈ ಹಿಂದೆ ಅನೇಕ ಕಾರಣಗಳನ್ನು ನೀಡಿ ಯುದ್ಧ ವಿಮಾನದ ಇಂಜಿನ್ಗಳನ್ನು ಕೊಡುವುದರಲ್ಲಿ ವಿಳಂಬ ಧೋರಣೆ ಅನುಸರಿಸಿತು. ಡಾಕ್ಟರ್ ಸುನಿಲ್ ರವರು ಅಮೆರಿಕದ GE ಕಂಪನಿ ವರ್ಷಕ್ಕೆ 12 ಇಂಜಿನ್ಗಳನ್ನು ಪೂರೈಸುವ ಭರವಸೆ ನೀಡಿದ್ದಾರೆ. ಆದರೆ ಈಗ ನಾವು ಈ ಹಣಕಾಸು ವರ್ಷದ ಕೊನೆಗೆ 12 ಇಂಜಿನ್ ಪಡೆಯಲಿದ್ದೇವೆ. ಈ ವರ್ಷ ನಾವು 10 ಇಂಜಿನ್ಗಳನ್ನು ಪಡೆಯಬಹುದು. ಉಳಿದ ಇಂಜಿನ್ ಮಾರ್ಚ್ ತಿಂಗಳೊಳಗೆ ಬರಲಿದೆ. HAL ಈಗಾಗಲೇ 10ನೇ ತೇಜಸ್ ವಿಮಾನವನ್ನು ನಿರ್ಮಿಸಿರುವುದಾಗಿ, 11ನೇ ವಿಮಾನ ಇನ್ನೇನು ರೋಲ್ಔಟ್ಗೆ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. GE ಅವರ ಸಪ್ಲೈ ಚೈನ್ ಸಮಸ್ಯೆಗಳು ಈಗ ಪರಿಹಾರಗೊಂಡಿದ್ದು, ಮೂಲಭೂತ ಸಮಸ್ಯೆಗಳು ಪರಿಹಾರಗೊಂಡಿವೆ. ಹಾಗಾಗಿ ಈಗ ಉತ್ಪಾದನೆಗೆ ವೇಗ ಹೆಚ್ಚಲಿದೆ. ಮುಂದಿನ ವರ್ಷಕ್ಕೆ GE ಕಂಪನಿಯು HALಗೆ 20 ಇಂಜಿನ್ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಡಾಕ್ಟರ್ ಸುನಿಲ್ ರವರು ಹೇಳಿದ್ದಾರೆ. ಭಾರತ ಮತ್ತು ಚೀನಾ ಗಡಿಯ ಭಾಗದಲ್ಲಿ ಕೇಂದ್ರ ರಕ್ಷಣಾ ಇಲಾಖೆಯ ಮಹತ್ವದ ನಿರ್ಧಾರ. ಭಾರತೀಯ ರಕ್ಷಣಾ ಇಲಾಖೆಯು ದಶಕಗಳ ಕಾಲದಿಂದ ನಿಷ್ಕ್ರಿಯವಾಗಿದ್ದ 2 ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ALGsಗಳನ್ನು ಪುನರ್ ನಿರ್ಮಿಸುತ್ತಿದೆ. ಇವುಗಳಲ್ಲಿ ಒಂದು ಪೂರ್ವ ಲಡಾಖ್ನ ಚುಶುಲ್ನಲ್ಲಿ, ಮತ್ತೊಂದು ಪೂರ್ವ ಅರುಣಾಚಲ್ ಪ್ರದೇಶದ ಅನಿನಿ ಎಂಬ ಪ್ರದೇಶದಲ್ಲಿ ಇದೆ. ಇವು 2 ಸ್ಥಳಗಳು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ LACಗೆ ಸಮೀಪದಲ್ಲಿವೆ. ಅಂದರೆ ಭಾರತ ಚೀನಾ ನಡುವಿನ ವಿವಾದಿತ ಗಡಿಯಾಗಿದೆ. ಸೂತ್ರಗಳು ಹೇಳಿರುವಂತೆ ಭವಿಷ್ಯದ ಭಾರತೀಯ ವಾಯುಪಡೆಯ ಯೋಜನೆಯಂತೆ ಈ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಗಳನ್ನು ವಾಯುಸೇನೆ ಮತ್ತು ಭೂಸೇನೆ, UAV ಮತ್ತು ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆಗಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದೆ. ಇವುಗಳ ಇತ್ತೀಚಿನ ಉದ್ದದ ರನ್ವೇಗಳಲ್ಲಿ ವಾಯುಪಡೆಯ ಏರ್ಬಸ್ C295 ಮತ್ತು C130J ಹರ್ಕ್ಯುಲಸ್ ವಿಶೇಷ ಕಾರ್ಯಾಚರಣೆ ವಿಮಾನಗಳನ್ನು ಇಳಿಸಬಹುದಾಗಿದೆ. ಚುಶೂಲ್ LACಯಿಂದ ಕೇವಲ 4 ಕಿಲೋಮೀಟರ್ ದೂರದ ಪಶ್ಚಿಮಕ್ಕೆ ಇದೆ. ಇದು 14,000 ಅಡಿ ಎತ್ತರದ ಲಡಾಖ್ ಹಿಮಪಾತ ತಟ್ಟೆಯ ಮೇಲೆ ನೈಸರ್ಗಿಕವಾಗಿ ಸಮತಲನವಾಗಿದೆ. 1962ರ ಭಾರತ ಚೀನಾ ಯುದ್ಧದ ವೇಳೆ IAFನ AN-12 ವಿಮಾನವು AMX 13 ಟ್ಯಾಂಕ್ಗಳನ್ನು ಚಂಡೀಗಢದಿಂದ ಚುಶೂಲ್ಗೆ ಏರ್ಲಿಫ್ಟ್ ಮಾಡಲಾಗಿತ್ತು. ಹಿಸ್ಟರಿ ಆಫ್ ದ ಕಾನ್ಫ್ಲಿಕ್ಟ್ ವಿತ್ ಚೈನಾ 1962 ಎಂಬ ರಿಸ್ಟ್ರಿಕ್ಟೆಡ್ ಸರ್ಕ್ಯುಲೇಷನ್ ಪುಸ್ತಕವು ಇದರ ಬಗ್ಗೆ ವಿವರಿಸುತ್ತದೆ. ಅಕ್ಟೋಬರ್ 25ರಂದು AN-12 ವಿಮಾನವು AMX 13 ಯುದ್ಧ ಟ್ಯಾಂಕ್ಗಳನ್ನು ಚುಶೂಲ್ಗೆ ಏರ್ಲಿಫ್ಟ್ ಮಾಡಿಸಲಾಯಿತು. ಈ ವಿಷಯವನ್ನು ತಿಳಿದ ಚೀನಾ ಸೇನೆಯು ಅಲ್ಲಿಂದ ಮುಂದೆ ಬರಲೇ ಇಲ್ಲ. ಲಡಾಖ್ ಸುರಕ್ಷಿತವಾಯಿತು ಹಾಗೂ ಭಾರತದ ಬಳಿ ಉಳಿಯಿತು. ಹಿಂದಿನ ಕಾಂಗ್ರೆಸ್ ಸರ್ಕಾರವು ಚೀನಾ ಮೇಲೆ ಇಟ್ಟಿದ್ದ ನಂಬಿಕೆಗಳನ್ನು ಗಮನಿಸಿ ಚುಶೂಲ್ನ ALGಯನ್ನು ಪುನರ್ ನಿರ್ಮಿಸುವ ಸಲಹೆಯನ್ನು ಅಂಗೀಕರಿಸಲಾಗಿರಲಿಲ್ಲ. ಇನ್ನೊಂದು ALG ಅನಿನಿ ಡಿಬಾಂಗ್ ವ್ಯಾಲಿ ಪೂರ್ವ ಅರುಣಾಚಲ್ ಪ್ರದೇಶದಲ್ಲಿದೆ. ಇದು ನೈಸರ್ಗಿಕ ತಟ್ಟೆಯ ಪ್ರದೇಶವಾಗಿದ್ದು, 2ನೇ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ಭಾರತದಿಂದ ಚೀನಾಕ್ಕೆ ಸರಬರಾಜುಗಳಿಗಾಗಿ ಪ್ರಮುಖವಾಗಿ ಈ ಕೇಂದ್ರವನ್ನು ಮಾಡಿಕೊಂಡಿದ್ದರು. ಸ್ವಾತಂತ್ರ್ಯದ ನಂತರ IAF ಯೋಜನೆ ರೂಪಿಸಿಕೊಂಡು ಮಣ್ಣಿನಿಂದ ಸಿದ್ಧ ಮಾಡಿದ ಮಡ್ ಪೇವ್ಡ್ ರನ್ವೇ ಸಿದ್ಧ ಮಾಡಿಸಿತ್ತು. ಆದರೆ ಉಪಯೋಗವಾಗಲಿಲ್ಲ. ಅಲ್ಲಿಯವರೆಗೂ UK ಮತ್ತು US ಸೇನೆಗಳು ಹಿಮಾಲಯಗಳ ಮೇಲೆ ಸರಬರಾಜುಗಳನ್ನು ಮಿಲಿಟರಿ ವಿಮಾನಗಳಿಂದ ಸಾಗಿಸುತ್ತಿದ್ದವು. ಪೂರ್ವ ಹಿಮಾಲಯಗಳ ಎತ್ತರದ ಕಾರಣ ಈ ಮಾರ್ಗವನ್ನು ದ ಹಂಪ್ ಎಂದು ಕರೆಯಲಾಗುತ್ತಿತ್ತು. ಅರುಣಾಚಲ್ ಪ್ರದೇಶದ ಸರ್ಕಾರವು ಅನಿನಿ ALGಯನ್ನು ಪುನರ್ಜೀವೀಕರಣಗೊಳಿಸುವಂತೆ ಡಿಫೆನ್ಸ್ ಮಂತ್ರಾಲಯಕ್ಕೆ ವಿನಂತಿ ಮಾಡಿತ್ತು. 1.5 ಕಿಲೋಮೀಟರ್ ಉದ್ದದ ರನ್ವೇ ಈ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ನಲ್ಲಿದೆ ಹಾಗೂ IAFನ ತಂಡ ಸ್ಥಳ ಪರಿಶೀಲನೆ ಕೂಡ ಮಾಡಿದೆ. ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ಎಂದರೆ ಮಡ್ ಪೇವ್ಡ್ ರನ್ವೇಗಳು ಎಂಬ ಅರ್ಥ ಬರುತ್ತದೆ. ಇದು ಸಾಮಾನ್ಯವಾಗಿ ಗಡಿಯ ಸಮೀಪದಲ್ಲಿರುತ್ತದೆ. ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ಪುನರುಜ್ಜೀವೀಕರಣ ಆದರೆ ವಿಮಾನ, ಹೆಲಿಕಾಪ್ಟರ್, UAVಗಳಿಗೆ ಮಾರ್ಗದರ್ಶನ ನೀಡಲು ಸಣ್ಣ ಯೂನಿಟನ್ನು ಅಲ್ಲಿಯೇ ನಿಲ್ಲಿಸಲಾಗುವುದು ಮತ್ತು
ಕಾಲಕಾಲಕ್ಕೆ ಸಣ್ಣ ಮಟ್ಟದ ಸೇನಾ ಸಿಬ್ಬಂದಿಗಳನ್ನು ಉಳಿಯಲು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಹೆಚ್ಚಿಸಬೇಕಾಗುತ್ತದೆ. ಹಿಂದಿನ 20 ವರ್ಷಗಳಲ್ಲಿ ಪೂರ್ವ ಲಡಾಖ್ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ಹಲವಾರು ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ಪುನರುಜ್ಜೀವೀಕರಣಗೊಂಡಿವೆ. ಲಡಾಖ್ನ ದೌಲತ್ ಬೇಗ್ ಓಲ್ಡಿ ಮತ್ತು ನಿಯೋಮಾ ALGsಗಳು ಪುನರುಜ್ಜೀವಿಸಲ್ಪಟ್ಟಿವೆ. ನಿಯೋಮಾ ಈಗ ಸಂಪೂರ್ಣ ವಾಯುಪಡೆಗಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಮತ್ತು ಮುಂದಿನ ತಿಂಗಳಲ್ಲಿ ಕಾರ್ಯತತ್ಪರವಾಗಲಿದೆ. ಅರುಣಾಚಲ್ ಪ್ರದೇಶದ 7 ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ಸಂಪೂರ್ಣ ವಾಯುಪಡೆಗಾಗಿ ಪರಿವರ್ತಿಸಲ್ಪಟ್ಟಿವೆ. ಇವುಗಳು ಅಲಾಂಗ್, ಮೆಚುಕಾ, ಫಸಿಘಾಟ್, ಟೂಟಿಂಗ್, ವಿಜಯನಗರ, ವಾಲಾಂಗ್ ಮತ್ತು ಝೀರೋ. ಈ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ಗಳಿಂದ ಸೈನಿಕ ವಿಮಾನಗಳು ಸರಬರಾಜು ಸಾಗಿಸುತ್ತಿವೆ ಮತ್ತು ನಾಗರಿಕರಿಗೂ ಸಹ ಸೇವೆ ಒದಗಿಸುತ್ತಿವೆ. LACನಲ್ಲಿನ ಸ್ಥಿರತೆಯನ್ನು ಹೆಚ್ಚಿಸಲು ಭಾರತ ತನ್ನ ಗಡಿ ಭದ್ರತೆಯನ್ನು ವಿಸ್ತರಿಸುತ್ತಿದೆ ಎಂದು ಇದರಿಂದ ಸ್ಪಷ್ಟವಾಗುತ್ತದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.